ನನಗೆ ಮೊದಲ ಬಾರಿ ಬಿ ಫಾರಂ ನೀಡಿದ್ದು ಸಿದ್ದರಾಮಯ್ಯ ರಾಜೀನಾಮೆಯಿಂದ ತೀವ್ರ ಬೇಸರ ಆಗಿದೆ. ಮೈಸೂರಿನಲ್ಲಿ ಸಿದ್ದು ಸ್ಮರಿಸಿದ ಶಾಸಕ ಹರೀಶ್ ಗೌಡ. ಶಾಸಕ ತನ್ವೀರ್ ಸೇಠ್ಗೆ ಡಿಸಿಎಂ ಪಟ್ಟ ನೀಡಿ ಮಂಡ್ಯದಲ್ಲಿ ಮುಸ್ಲಿಂ ಮುಖಂಡರ ಒತ್ತಾಯ. ತನ್ವೀರ್ ಸೇಠ್ ಡಿಸಿಎಂ ಪಟ್ಟಕ್ಕಾಗಿ ರಸ್ತೆಗೆ ಇಳಿದ ಬೆಂಬಲಿಗರು. ಆರ್ಸಿಬಿ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆ. ಅಮೃತೇಶ್ವರ ದೇವಾಲಯದಲ್ಲಿ ಆರ್ಸಿಬಿ ಫ್ಯಾನ್ಗಳಿಂದ ಪ್ರಾರ್ಥನೆ. ತಂಡದ ಆಟಗಾರರ ಭಾವಚಿತ್ರಗಳನ್ನು ಹಿಡಿದು ಜೈಕಾರ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಖಂಡನೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ನೀಟ್ ಹಗರಣ ಖಂಡಿಸಿ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು. ನಿಯಂತ್ರಣ ತಪ್ಪಿದ ಟಾಟಾ ಏಸ್ಗೆ ಇಬ್ಬರು ಬಲಿ. ತುಮಕೂರಿನ ಬೈರೇನಹಳ್ಳಿ ಬಸ್ ನಿಲ್ದಾಣದ ಬಳಿ ಘಟನೆ. ಸ್ಥಳದಲ್ಲೇ ಇಬ್ಬರು ಪಾದಚಾರಿಗಳ ದುರ್ಮರಣ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿರುವುದು ತಮಗೆ ತೀವ್ರ ಬೇಸರ ತಂದಿದೆ ಎಂದು ಮೈಸೂರಿನಲ್ಲಿ ಶಾಸಕ ಹರೀಶ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯನವರು ಅತ್ಯುತ್ತಮ ನಾಯಕರಾಗಿ ಸುದೀರ್ಘ ಕಾಲ ಆಡಳಿತ ನೀಡಿದ್ದು ರಾಜ್ಯದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿತ್ತು. ಅತಿ ಹೆಚ್ಚು ಕಾಲ ಸಿಎಂ ಆಗಿ ಆಡಳಿತ ನಡೆಸಿದ ದಾಖಲೆಯನ್ನು ಹೊಂದಿದ್ದಾರೆ ಎಂದು ತಿಳಿಸಿದ್ದಾರೆ. ಇನ್ನು ತಮಗೆ ರಾಜಕೀಯದಲ್ಲಿ ಮೊದಲ ಬಾರಿಗೆ ಬಿ ಫಾರಂ ನೀಡಿ ಬೆಳೆಸಿದ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಗುರುಗಳು ಎಂದು ಹರೀಶ್ ಗೌಡ ಭಾವಪೂರ್ಣವಾಗಿ ಸ್ಮರಿಸಿದ್ದಾರೆ. ಇನ್ನು ಹರೀಶ್ ಗೌಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವ ವಿಚಾರಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ಹಾಕಿಕೊಟ್ಟ ದಾರಿಯಲ್ಲೇ ಡಿಕೆಶಿ ಅವರು ಕೂಡ ಸಮರ್ಥವಾಗಿ ಆಡಳಿತ ನಡೆಸಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸ್ಥಾನದ ಕುರಿತಾಗಿ ಪ್ರಶ್ನೆಗೆ ಉತ್ತರ ನೀಡಿದ ಹರೀಶ್ ಗೌಡರು ತಾನು ಯಾವುದೇ ಹುದ್ದೆ ಆಕಾಂಕ್ಷಿಯಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ಪಕ್ಷಕ್ಕಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಮಾತಾಡ್ತಿದ್ರು, ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೊಂತೀನಿ ಮೀಡಿಯಾದವರು. ಹೈಕಮಾಂಡು ಯಾವತ್ತು ನನಗೆ ಸೂಚನೆ ಕೊಡ್ತದೆ ರಾಜೀನಾಮೆ ಕೊಡುವುದು ಅವತ್ತು ನಾನು ಕೊಡ್ತೀನಿ ಅಂತ ಹೇಳ್ಕೊಂಡು ಬರ್ತಲೇ ಇದ್ರು ಅವರು. ಇದು ಹೆಚ್ಚು ಕಡಿಮೆ ಒಂದು 7-8 ತಿಂಗಳಿಂದ ನಡೀತಾ ಇದ್ದಂಥ ಪ್ರಸಂಗಗಳಿದ್ದು. ನೀವು ಪದೇ ಪದೇ ಕೇಳ್ತಿದ್ರಿ ಅವ್ರನ್ನ, ಸರ್ ಏನು ಮುಖ್ಯಮಂತ್ರಿ ಬದಲಾವಣೆ ಅಂತಲ್ಲ, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಲ್ಲ ಆಯ್ತಂತಲ್ಲ ಅಂತ ಪದೇ ಪದೇ ಕೇಳ್ತಾ ಇದ್ದೀನಿ ನೀವು. ಅವ್ರು ಪದೇ ಪದೇ ಹೇಳ್ತಿದ್ರು, ನಾನು ಹೈಕಮಾಂಡ್ ಹೇಳೋವರೆಗೂ ನಾನು ಆಡಳಿತದಲ್ಲಿರ್ತೀನಿ, ಹೈಕಮಾಂಡ್ ನನ್ನನ್ನು ಯಾವತ್ತು ರಾಜೀನಾಮೆ ಕೊಡುವಂತ ಅಂತಿದೆ ಅವತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದರು. ಅವ್ರು ಏನು ಹೇಳಿದರು ಅದರಂತೆ ನಡ್ಕೊಂಡ್ರು. ಹಾಗಾಗಿ ಸಿದ್ದರಾಮಯ್ಯವರು ನುಡಿದಂತೆ ನಡೆಯುವ ಏಕೈಕ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲ, ನನಗೆ ಯಾವುದೇ ಥರವಾದಂಥ ಆಕಾಂಕ್ಷೆ ಇಲ್ಲ. ನಾನು ಮಂತ್ರಿ ಆಗಬೇಕು ಅಂತ ಅನ್ನೋ ಇಚ್ಛಾಶಕ್ತಿಯಲ್ಲಿ ನಾನೇನಿಲ್ಲ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದದಿಂದ ನಾನು ಮಾಡಿದ್ದೀನಿ. ಇವತ್ತು ಮೈಸೂರು ಜಿಲ್ಲೆಗೆ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಕೊಡುಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಂತರ ಯಾರಾದ್ರೂ ಮೈಸೂರು ನಗರಕ್ಕೆ ಹೆಚ್ಚಿನ ಅಭಿವೃದ್ಧಿಯ ಕೊಡುಗೆಯನ್ನು ಕೊಟ್ಟಿರುವಂಥವ್ರು ಯಾರಾದರೂ ಒಬ್ಬರಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕ್ಷೇತ್ರದಲ್ಲಿ ಅಂತ ಅಂದರೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಎಲ್ಲ ಥರದ್ದು ಹಾಸ್ಪಿಟ್ಲುಗಳು, ಟ್ರಾಮಾ ಸೆಂಟರ್ ಇರ್ಬೋದು, ಕಿದ್ವಾಯ್ ಸೆಂಟರ್ ಇರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು, ಡಿಸ್ಟಿಕ್ ಹಾಸ್ಪಿಟ್ಲ್ ಇರ್ಬೋದು, ಜಯದೇವ ಹೃದ್ರೋಗ ಹಾಸ್ಪಿಟ್ಲ್ ಇರ್ಬೋದು, OPD ಇರ್ಬೋದು, ಅದ್ರ ಜೊತೆಗೆ ಕಿಡ್ನಿ ಏನು ಡ್ಯಾಮೇಜ್ ಆಗಿರ್ತದೆ ಮನುಷ್ಯರಿಗೆ ಅಂಥವ್ರಿಗೆ ಡಯಾಲಿಸಿಸ್ಗೆ ಹೆಚ್ಚು ಕಡಿಮೆ 300 ಬೆಡ್ ಅಷ್ಟು ಎನ್ಹಾನ್ಸ್ ಮಾಡಿಕೊಟ್ರು. ಅದಲ್ಲದೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹಾರಾಣೀಸ್ ಕಾಲೇಜು, ಹಾಸ್ಟೆಲ್ಗಳಿರ್ಬೋದು, ಕಾಲೇಜುಗಳಿರ್ಬೋದು ಎಲ್ಲವೂ ಮೈಸೂರು ನಗರದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ 14,000 ರಿಂದ 15,000 ಜನ ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾಯಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಬೇಕು. ಅದಕ್ಕೆಲ್ಲದಕ್ಕೂ ಯಾವುದೇ ಥರವಾದ ಕೊರತೆ ಆಗದಿರೋ ರೀತಿ ಅನುದಾನವನ್ನು ಕೊಟ್ಟು ಆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು, ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ನಮ್ಮ ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬರು, ಅದು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು ಆ ಕೆಲಸಗಳು, ಅದು ಇಡೀ ಮೈಸೂರು ಜಿಲ್ಲೆಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ಯೋಚನೆ ಮಾಡಿ ಅದಕ್ಕೆಲ್ಲದಕ್ಕೂ ಯಾವುದೇ ಥರವಾದ ಪರಿಸ್ಥಿತಿ ಉದ್ಭವ ಆದ್ರೂ ನಮ್ಮ ಮೈಸೂರು ಜಿಲ್ಲೆಯ ಜನ
ಚೆನ್ನಾಗಿರ್ಬೇಕು ಅಂತ ಅದನ್ನು ಮಾಡಿಕೊಟ್ಟಿದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ಶಾಸಕ ತನ್ವೀರ್ ಸೇಠ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನದೊಂದಿಗೆ ಪ್ರಮುಖ ಸಚಿವ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ತನ್ವೀರ್ ಸೇಠ್ ಅವರು ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಅತ್ಯುತ್ತಮ ಆಡಳಿತಾತ್ಮಕ ಅನುಭವ ಮತ್ತು ರಾಜಕೀಯ ಪಕ್ಷತೆಯನ್ನು ಹೊಂದಿದ್ದಾರೆ. ಹಿರಿಯ ನಾಯಕರಾಗಿರುವ ಅವರಿಗೆ ಹೊಸ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಿ ಗೌರವಿಸಬೇಕು. ಇನ್ನು ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರಾಗಿರುವ ತನ್ವೀರ್ ಸೇಠ್ ಅವರನ್ನ ಡಿಸಿಎಂ ಹುದ್ದೆಗೆ ಪರಿಗಣಿಸುವುದು ಸಮುದಾಯಕ್ಕೆ ನೀಡುವ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ತನ್ವೀರ್ ಸೇಠ್ ಸಾಹೇಬರು 6 ಸತಿ ಶಾಸಕರು ಆಗಿದ್ದಾರೆ, 2 ಸತಿ ಮಂತ್ರಿ ಆಗಿದ್ದರು. ಅವ್ರ ತಂದೆ ಕಾಲದಿಂದನೂ ರಾಜಕೀಯಗಳವರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 100 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ರಕ್ತದಲ್ಲಿ ರಾಜಕೀಯ ಸೇರಿದೆ, ಕೆಲಸ ಮಾಡ್ತಾಯಿದ್ದಾರೆ. ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಹೈಕಮಾಂಡ್ಗೆ, ರಾಹುಲ್ ಜಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸೋನಿಯಾಜಿ ಅವ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರಿಗೆ ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಮೈನಾರಿಟಿದಲ್ಲಿ ಉಪಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅದ್ರ ಜೊತೆ ಒಂದು ಚೆನ್ನಾಗಿರೋದು ಒಂದು ಮಂತ್ರಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವ್ರಿಗೇನು ಒಂದು ಕಪ್ಪು ಚಕ್ಕಿ ಇದಿಲ್ಲ, ಅವ್ರಿಗೆ ಏನೋ ಅವ್ರ ಮೇಲೆ ರಿಮಾರ್ಕ್ ಇಲ್ಲ. ಎಲ್ಲ ಕಡೆ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್. ಅವರು ಮೊದಲು ಮಂತ್ರಿ ಆಗಿದ್ದರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ವಕ್ಫ್ ಮಿನಿಸ್ಟರ್ ಆಗಿದ್ದರು, ಮೈನಾರಿಟಿ ಮಿನಿಸ್ಟರ್ ಆಗಿದ್ದರು, ಲೇಬರ್ ಮಿನಿಸ್ಟರ್ ಆಗಿದ್ದರು. ಮಿನಿಸ್ಟರ್ ಆಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮಿಂದ ಏನು ರಿಕ್ವೆಸ್ಟ್ ಅಂದರೆ ಹೈಕಮಾಂಡ್ಗೆ ಇವರು ಎಲ್ಲರಿಗೂ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಆರ್ಸಿಬಿ ಗೆಲುವಿಗಾಗಿ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವ ಐತಿಹಾಸಿಕ ಅಮೃತೇಶ್ವರ ದೇವಾಲಯದಲ್ಲಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಆರ್ಸಿಬಿ ತಂಡದ ಗೆಲುವಿಗಾಗಿ ಅಭಿಮಾನಿಗಳು ವಿಜಯದುರ್ಗ ಹೋಮ ಮತ್ತು ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಇನ್ನು ದೇವಾಲಯದ ಅರ್ಚಕರ ಮಾರ್ಗದರ್ಶನದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಆರ್ಸಿಬಿ ತಂಡದ ಆಟಗಾರರ ಭಾವಚಿತ್ರಗಳನ್ನು ಹಿಡಿದ ಅಭಿಮಾನಿಗಳು ತಂಡದ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇನ್ನು ಪೂಜೆ ಬಳಿಕ ಮಾತನಾಡಿದ ಶಾಸಕ ಹರೀಶ್ ಗೌಡ್ರು, ಆರ್ಸಿಬಿ ತಂಡದ ಮೇಲೆ ಅಭಿಮಾನಿಗಳಿಗೆ ಅಪಾರವಾದ ನಂಬಿಕೆ ಮತ್ತು ಪ್ರೀತಿ ಇದೆ. ಇನ್ನು ತಂಡವು ಈ ಬಾರಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇದ್ದು ಈ ವಿಶೇಷ ಪೂಜೆಯ ಮೂಲಕ ನಾವು ದೈವದ ಆಶೀರ್ವಾದವನ್ನ ತಂಡಕ್ಕೆ ಕೋರ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನೂರಾರು ಕ್ರಿಕೆಟ್ ಪ್ರೇಮಿಗಳು ಪೂಜೆಯಲ್ಲಿ ಭಾಗಿಯಾಗಿದ್ದರು. 2020 IPL ಮ್ಯಾಚ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಮ್ಯಾಚ್ಗೆ ನಮ್ಮ ಬೆಂಗಳೂರು ತಂಡ ಅಂದರೆ RCB ತಂಡ ಫೈನಲ್ಗೆ ಬಂದಿದೆ. ಅದ್ರ ಬಗ್ಗೆ ಹೋದ ವರ್ಷವೂ ಇದೇ IPL-ಅಲ್ಲಿ ಫೈನಲ್ಸ್ಗೆ ಬಂದಾಗ RCB ತಂಡ ನಾವಿಲ್ಲಿ ಅಮೃತೇಶ್ವರ ದೇವಸ್ಥಾನದಲ್ಲಿ ಬಂದು ಹೋಮ ಹವನ ಎಲ್ಲನೂ ಮಾಡಿಸಿ RCB ತಂಡ ಜೈಬೇರಿ ಬಾರಿಸ್ಬೇಕು ಮತ್ತು ಕಪ್ಪು ತಗೊಳ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರನ್ನು ಪ್ರಾರ್ಥನೆ ಮಾಡಿದ್ವಿ. ಅದೇ ರೀತಿ ಈ ವರ್ಷವೂ ಸಹ ನಾವೆಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲರನ್ನೂ ಸೇರಿ ಇಲ್ಲಿ ಕ್ರಿಕೆಟ್ ಪ್ರಿಯರೆಲ್ಲರನ್ನೂ ಸೇರಿ ನಮ್ಮ ಮೈಸೂರು ನಗರದ ವತಿಯಿಂದ ನಾವೆಲ್ಲರೂ ಮೈಸೂರಿನವರೆಲ್ಲರೂ IPL-ಅಲ್ಲಿ ಮತ್ತು RCB ತಂಡ ವಿಜಯಶಾಲಿ ಆಗಲಿ, ಕಪ್ಪು ನಮ್ಮಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ವಿ. ಅದು ಫಲ ನೀಡುತ್ತೆ ಅಂತ ಅನ್ನೋದು ನಂಬಿಕೆ ನಮಗಿದೆ. ಮಂಡ್ಯದಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜಮಾಯಿಸಿದ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿನ ಲೋಪದೋಷಗಳು, ನಿರಂತರವಾಗಿ ಏರಿಕೆಯಾಗ್ತಾ ಇರುವ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಹಾಗೂ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅವ್ಯವಸ್ಥೆಗಳನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿಯತ್ತ ಗಮನ ಹರಿಸುವ ಬದಲು ವಿದೇಶ ಪ್ರವಾಸಗಳಲ್ಲಿ ನಿರತರಾಗಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ. ತಕ್ಷಣವೇ ಕೇಂದ್ರ ಸರ್ಕಾರ SIR ನಿರ್ಧಾರವನ್ನ ಕೈಬಿಡಬೇಕು ಅಂತ ಆಗ್ರಹಿಸಲಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ CD ಗಂಗಾಧರ್, CM ದ್ಯಾವಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಮೇರೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಅವೈಜ್ಞಾನಿಕ SIR ವಿರುದ್ಧ ಮತ್ತು ನೀಟ್ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ BJP ಹಿನ್ನೆಲೆಯ ವ್ಯಕ್ತಿಗಳಿಂದ ಆಗಿರ್ತಕ್ಕಂಥ ಅಕ್ರಮದ ವಿರುದ್ಧ ಭಾಳ ಮುಖ್ಯವಾಗಿ ಒಂದೇ ದಿನದಲ್ಲಿ 900 ರೂಪಾಯಿ ಗ್ಯಾಸ್ ಬೆಲೆನ ಏರಿಸೋದ್ರ ಮೂಲಕ ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ BJP ಸರ್ಕಾರ, ಜೊತೆಗೆ ರೈತರ ಬೆಳೆಗೆ ದುಪ್ಪಟ್ಟು ಬೆಲೆಯನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತಿನ ದಿನ ರಸಗೊಬ್ಬರ ಯಾರಿಗೂ ಸಿಗದೇ ಇರುವಂಥ ರೇಟ್ಗೆ ಹೆಚ್ಚಿಸ್ತಕ್ಕಂಥ ವಿರುದ್ಧ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಮೋದಿಯವರು 8 ಅಂಶಗಳ ಕಾರ್ಯಕ್ರಮವನ್ನು ದೇಶಕ್ಕೆ ಏರ್ಬಿಟ್ಟು ತಾವೇ ಅವೆಲ್ಲರೂ ಧೂಳೀಪಟ ಮಾಡಿಬಿಡುತ್ತೆ ಇಟಲಿಗೆ ಹೋಗಿ ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾ ಇದ್ದಾರೆ.
ಎಲ್ಲದರ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಮುಖಂಡರು ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ಮೂಲಕ ಮುಂದಿನ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥದ್ದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಈಗಾಗಲೇ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಇನ್ನು ಕೇವಲ 1 ವರ್ಷದಲ್ಲಿ ಕೇಂದ್ರ ಸರ್ಕಾರ ಪತನ ಆಗ್ತದೆ ಅಂತಕ್ಕಂಥದ್ದನ್ನು ಏನು ಊರುಗೋಲಾಗಿದ್ದರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು, ಇವರ ಒಂದು ದುರಾಡಳಿತಕ್ಕೆ ಬೇಸತ್ತು ಅವರೂ ಕೂಡ ತಮ್ಮ ಬೆಂಬಲವನ್ನು ವಾಪಸ್ ತಗೊಳ್ತಕ್ಕಂಥ ಮನಸ್ಥಿತಿಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈ BJP ಸರ್ಕಾರವನ್ನು ಕಿತ್ತೊಗೆದೇ ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿ. ಅದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದ ಮೂಲಕ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ಕೊಡ್ತಕ್ಕಂಥದ್ದು ಮತ್ತು ಜನಸಾಮಾನ್ಯರ ಜೊತೆ ನಿಂತಿರ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತಾ ಇದೆ. ಈ ಹೋರಾಟ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಭಾವನೆ ನಮಗಿದೆ. ನಿಯಂತ್ರಣ ತಪ್ಪಿದ ಟಾಟಾ ಏಸ್ಗೆ 2 ಯುವಕರು ಬಲಿಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಗೌರಿಬಿದನೂರಿನಿಂದ ಮಧುಗಿರಿಯತ್ತ ತೆರಳುತ್ತಾ ಇದ್ದ ಟಾಟಾ ಏಸ್ ವಾಹನ ಬೈರೇನಹಳ್ಳಿ ಬಸ್ ನಿಲ್ದಾಣದ ಬಳಿ ನಿಯಂತ್ರಣ ತಪ್ಪಿ ಪಾದಾಚಾರಿಗಳ ಮೇಲೆ ಹರಿದಿದೆ. ಈ ಘಟನೆಯಲ್ಲಿ ನವೀನ್ ಮತ್ತು ನಕುಲ್ ಎಂಬ 2 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ವಾಹನವು ಪಾದಾಚಾರಿಗಳಿಗೆ ಡಿಕ್ಕಿ ಹೊಡೆದ ನಂತರ ಅಷ್ಟಕ್ಕೆ ನಿಲ್ಲದೆ ಪಕ್ಕದಲ್ಲೇ ಇದ್ದ ಹೋಟೆಲ್ ಒಂದರ ಒಳಗೆ ನುಗ್ಗಿದೆ. ಈ ಘಟನೆಯಲ್ಲಿ ಹೋಟೆಲ್ನಲ್ಲಿದ್ದವರಿಗೂ ಗಾಯಗಳಾಗಿದ್ದು ತಕ್ಷಣ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅತಿವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯೇ ಈ ದುರಂತಕ್ಕೆ ಕಾರಣ ಎನ್ನಲಾಗ್ತಾ ಇದ್ದು, ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಹೇಳಿ ಇವ್ರಿಗೆ ಯಜಮಾನರಿಗೆಲ್ಲ ಒಂದು ಲೆಟರ್ ಕೊಟ್ಟರೆ ಬರೆದು ಹಂಸಗಳು ಬೀಳ್ಬೇಕು ಸರ್. ಮೇನ್ ಆ ಕಡೆ ಹಂಸ ಬಿದ್ರೇ ಇದು ಬಿಡಬೇಕು. ಮಂಡ್ಯ ತಾಲೂಕಿನ ಹನಕೆರೆಯ ರೈತರ ಶಿಕ್ಷಣ ಸಂಸ್ಥೆಯಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ಜನ್ಮದಿನವನ್ನ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಕಿಟ್ ಹಾಗೂ ಬ್ಯಾಗ್ಗಳನ್ನು ವಿತರಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪುರಸ್ಕರಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನ MDCC ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದ್ದು, ಸಚಿವರ ಹಿತೈಷಿಗಳ ಬಳಗ ಹಾಗೂ ಅಧ್ಯಕ್ಷ JB ನವೀನ್ ಕುಮಾರ್ ನೇತೃತ್ವದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಬಳಿಕ ಮಾತನಾಡಿದ ಸಚಿನ್ ಚೆಲುವರಾಯಸ್ವಾಮಿ, SSLC ಹಂತವು ವಿದ್ಯಾರ್ಥಿಗಳ ಜೀವನದ ಭವಿಷ್ಯ ರೂಪಿಸುವ ಮಹತ್ವದ ಘಟ್ಟವಾಗಿದೆ. ಎಂದಿನಿಂದಲೇ ದೃಢವಾದ ಇಚ್ಛಾಶಕ್ತಿಯೊಂದಿಗೆ ಓದಿ ಕಷ್ಟಪಟ್ಟು ಶ್ರಮಿಸಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ನಿಮ್ಮನ್ನ ಅರಸಿ ಬರುತ್ತವೆ. ನಿಮ್ಮ ಸಾಧನೆ ನಿಮ್ಮ ತಂದೆ ತಾಯಿಯವರಿಗೆ ಹೆಮ್ಮೆ ತರಲಿ. ಭಯವನ್ನ ತೊರೆದು ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಸದಾ ಇರುತ್ತೆ ಅಂತ ಕಿವಿಮಾತು ಹೇಳಿದ್ದಾರೆ. ಈ ವರ್ಷ ನನಗೆ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂಡು ತುಂಬ ಖುಷಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಸ್ಟೇಜ್ ಮೇಲಿರೋ ಮಹೇಶ್ ಅಣ್ಣ ಆಗಿರ್ಬೋದು ಹಾಗೂ ಇನ್ನು ಇತರೆ ಗಣ್ಯರಿಗೆ ಎಲ್ಲರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮಕ್ಕಳಿಗೆ ಈ ಹಂತ ಏನಿದೆ 8ನೇ ಕ್ಲಾಸಿಂದ ಇವಾಗ 10ನೇ ಕ್ಲಾಸ್ವರೆಗೂ ಮುಂಚೆ ಇತ್ತು, ಈಗ 12ನೇ ಕ್ಲಾಸ್ವರೆಗೂ ತುಂಬ ಅಮೂಲ್ಯವಾದ ಸಮಯ ಅದು. ತುಂಬ ಶ್ರಮ ವಹಿಸಿ ಕಾಳಜಿಯಿಂದ ಓದೋದಾಗಿರ್ಬೋದು ಅಥವಾ ನಿಮ್ಮ ಆಂತರಿಕ ಆಗಿ ದೈಹಿಕ ಬೆಳವಣಿಗೆಗಳು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಅದು. ಸೊ ಈ ಸ್ಟೇಜಲ್ಲಿ ನಾವೆಲ್ಲರೂ ಎಷ್ಟು ಫೋಕಸ್ಡ್ ಆಗಿರ್ತೀವಿ, ನಮ್ಮ ಲೈಫ್ ಬಗ್ಗೆ ಎಷ್ಟು ಆಲೋಚನೆ ಮಾಡ್ತೀವಿ, ಅದೇ ರೀತಿ ಸಕ್ಸಸ್ ಕಂಡಾಗೂ ನಾವು ನಾರ್ಮಲ್ ಆಗಿ ಇರಬೇಕು. ಅದನ್ನು ತಲೆಗೆ ತೊಗೊಬಾರ್ದು. ಫೇಲಿಯರ್ ಆದಾಗೂ ನಾವು ಅದನ್ನು ತಲೆಗೆ ತೊಗೊಬಾರ್ದು. ಯಾಕಂದರೆ ಲೈಫ್ ಇಲ್ಲೇ ಮುಗ್ದೋಗಲ್ಲ, ನಿಮ್ಮ ಲೈಫ್ ಶುರು ಆಗೋದೇ ಇಲ್ಲಿಂದ. ಸೊ 10ನೇ ಕ್ಲಾಸ್ ರಿಸಲ್ಟ್ ಒಳ್ಳೇದಾದರೂ ಏನು ಚೇಂಜ್ ತಲೆಗೆ ಹೋಗಬಾರ್ದು. 10ನೇ ಕ್ಲಾಸ್ ರಿಸಲ್ಟ್ ಒಳ್ಳೇದಾಗಿಲ್ಲ ಅಂದರೂ ತಲೆಗೆ ಹೋಗಬಾರ್ದು. ಇನ್ನು ಮುಂದಿನ ಹೆಜ್ಜೆ ಬಗ್ಗೆ ಆಲೋಚನೆ ಮಾಡಬೇಕು. PUCಗೂ ಅದನ್ನೇ ಮಾಡಬೇಕು. ಚೆನ್ನಾಗಿ ಬಂದರೆ ಒಳ್ಳೆ ಇಂಜಿನಿಯರಿಂಗೋ ಡಾಕ್ಟ್ರೋ ಅಥವಾ ನಿಮ್ಮ ಇಚ್ಛಾಶಕ್ತಿಯಿಂದ ಏನು ಓದಬೇಕು ಅಂತಿರ್ತೀರೋ ಅದನ್ನು ಅಚೀವ್ ಮಾಡೋದಕ್ಕೆ ಹೋಗೋ ಕಡೆ ಕೆಲಸ ಆಗಿರ್ಬೋದು. ಸೊ ಅದೆಲ್ಲದಕ್ಕೂ ಒಂದು ಅವಕಾಶ ಅನ್ನೋದಿರುತ್ತೆ. ಆ ಅವಕಾಶನ ನೀವು ಓದಿನ ಮೂಲಕ ಆಗಿರ್ಬೋದು, ಕ್ರೀಡಾ ಮೂಲಕ ಆಗಿರ್ಬೋದು, ಅಥವಾ ಇತರೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ನಿಮ್ಮ ಇಚ್ಛಾಶಕ್ತಿಯಿಂದ ಅದಕ್ಕೆ ಓದಿ ತಿಳ್ಕೊಂಡು ಇವತ್ತೇನಾಗಿದೆ ನಿಮಗೆ ಬರೀ ಟೀಚರ್ಸ್ ಅಂತ ಅಷ್ಟೇ ಅಲ್ಲ, ನಿಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಇದೆ, ಅಲ್ಲಿ ಒಂದು ಗೂಗಲಲ್ಲಿ ಅಥವಾ AI ನೀವೆಲ್ಲ ತಿಳ್ಕೊಳ್ಳೋ ಅವಕಾಶ ಇದೆ. ನಾವೆಲ್ಲ ಓದ್ಬೇಕಾದ್ರೆ ನಮಗೆ
ಇಷ್ಟೊಂದೆಲ್ಲ ಅವಕಾಶಗಳು ಇರಲಿಲ್ಲ. ಬಟ್ ಇವತ್ತು ನಿಮಗೆ ಅವಕಾಶ ಅನ್ನೋದು ಜಾಸ್ತಿ ಇದೆ, ಯಾಕಂದರೆ ನಿಮ್ಮ ಕೈಯಲ್ಲೇ ಎಲ್ಲ ಇರೋದ್ರಿಂದ ಅದರಿಂದ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಒಳ್ಳೇದನ್ನು ನಾವು ತೊಗೊಳ್ಳೋಣ, ಕೆಟ್ಟದ್ರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ. ಮಕ್ಕಳುಗಳು ಯಾವತ್ತೂ ಧೈರ್ಯಗೆಡಬೇಡಿ, ಒಳ್ಳೆಯ ರೀತಿಲಿ ನಿಮ್ಮ ಆಲೋಚನೆ ಇರಲಿ, ಒಳ್ಳೆಯ ರೀತಿಲಿ ನಿಮ್ಮ ಶ್ರಮ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪುಟ್ಟಯ್ಯನವರು ಶುರು ಮಾಡಿದ ಸಂಸ್ಥೆ 1967 ಅವತ್ತಿಂದ ಇವತ್ತವರೆಗೂ ಅವ್ರ ಕುಟುಂಬದವ್ರು ಏನು ನಡ್ಸ್ಕೊಂಡ್ಬಂದಿದ್ದಾರೆ. 25,000 ಜನ ಮಕ್ಕಳು ಇಲ್ಲಿ ಪಾಸ್ ಔಟ್ ಆಗಿದ್ದಾರೆ. ಹಾಗೆ ಅವರೆಲ್ಲರಲ್ಲೂ ಭಾಳಷ್ಟು ಜನ ಅಚೀವ್ ಮಾಡಿದ್ದಾರೆ. ಈ ಸಂಸ್ಥೆಗೆ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ರು. ಸೊ ಅದು ತುಂಬ ವಿದ್ಯಾದಾನ, ಶ್ರೇಷ್ಠ ದಾನ ಅಂತ ಹೇಳ್ಬೋದು. ಆ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರಲಿ, ನಿಮ್ಮ ತಂದೆ ತಾಯಿಂದಿರ ಆಶೀರ್ವಾದ ಇರಲಿ. ಆ ಕುಟುಂಬ ಸದಾಕಾಲ ನಿಮ್ಮೆಲ್ಲ ಈ ಸ್ಕೂಲ್ನ ಬೆಳವಣಿಗೆಗೆ ಅವ್ರಿಗೆ ಇದು ಶಕ್ತಿಯನ್ನು ನೀವೆಲ್ಲ ತುಂಬಬೇಕಾಗತ್ತೆ. ಒಂದು ಸ್ಕೂಲ್ ನಡೆಸೋದು ಸುಲಭ ಅಲ್ಲ. ಅವ್ರು ಏನೇ ಬೇರೆ ಕಡೆ ದುಡಿಯೋದ್ರು, ಏನೇ ಮಾಡಿದ್ರು, ಇದಕ್ಕೆ ಟೀಚರ್ಸ್ ಆಗ್ಬೋದು, ನಿಮಗೆ ಸೌಲಭ್ಯಗಳಾಗ್ಬೋದು, ಅದೆಲ್ಲ ಕೊಡ್ತಾ ಫ್ರೀಯಾಗಿ ನಡೆಸೋದು ಅಂದರೆ ಇವತ್ತು ಯಾರೋ ಆ ಮನಸ್ಥಿತಿಲಿ ಇವತ್ತಿರಲ್ಲ. ಇಷ್ಟು ಒಂದು ದೊಡ್ಡ ಜಾಗದಲ್ಲಿ ಸ್ಕೂಲ್ ಮಾಡಿ ಅದನ್ನು ಕಮರ್ಷಿಯಲ್ ಆಗಿ ಮಾಡಿದ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಆದರೆ ನಿಮಗೋಸ್ಕರ ಅವ್ರ ಕುಟುಂಬ ಅವತ್ತಿಂದ ಮಾಡ್ಕೊಂಬಂದಿರೋದ್ರ ಬಗ್ಗೆ ನಾವೆಲ್ಲರೂ ಅವ್ರಿಗೆ ಚಿರಋಣಿ ಆಗಿರಬೇಕು. ಇನ್ನು ಮುಂದೆನೂ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ. ನಾನಾಗಲಿ, ನನ್ನ ತಂದೆಯವರಾಗಲಿ ಅವ್ರ ಜೊತೆ ಸದಾಕಾಲ ನಿಲ್ತೀವಿ ಅಂತ ಹೇಳ್ತಾ, ಮಂಡ್ಯದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇನ್ನು ಪ್ರತಿಭಟನಾಕಾರರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಟೈರ್ಗಳಿಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಕಾಂಗ್ರೆಸ್ ಪಕ್ಷ ದಲಿತರ ಮತ ಪಡೆದು ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ನೀಡುವ ವಿಚಾರದಲ್ಲಿ ಕಳೆದ 75 ವರ್ಷಗಳಿಂದ ವಂಚಿಸ್ತಾ ಇದೆ. ಇನ್ನು ಮುಂದೆಯಾದರೂ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ದಲಿತರಿಗೆ ಬಿಟ್ಟುಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರು, ದಲಿತರ ಮತ ಬೇಕು, ಆದರೆ ಸಿಎಂ ಸ್ಥಾನ ಬೇಡ ಎಂಬಂತಾಗಿದೆ ಅಂತ ಕಾಂಗ್ರೆಸ್ ನಡೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ತಕ್ಕ ಪಾಠ ಕಲಿಸ್ತಾರೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಏನು 75 ವರ್ಷಗಳಿಂದ ದಲಿತರ 70% ಮತವನ್ನು ಪಡೆದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಂಪೂರ್ಣವಾಗಿ ದಲಿತರಿಗೆ ಮೋಸ ಮಾಡ್ತಾ ಇದೆ. ಇವತ್ತು ಸಂವಿಧಾನದ ಪರ ಅಂತೇಳಿ ರಾಹುಲ್ ಗಾಂಧಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ಒಳಗೊಂದು ಹೊರಗೊಂದು ಅನ್ನುವ ರೀತಿಯಲ್ಲಿ ಈ ಕಾಂಗ್ರೆಸ್ ಪಕ್ಷವು ಕೂಡ ದಲಿತರನ್ನು ಅಸ್ಪೃಶ್ಯರಂತೆ ಕಾಣ್ತಾ ಇದೆ ಅಂತಕ್ಕಂಥದ್ದು ನಮಗೆ ಅನ್ನಿಸ್ತಾ ಇದೆ. ಇವತ್ತು ಏನು ಕರ್ನಾಟಕದ ಮುಖ್ಯಮಂತ್ರಿ ವಿಚಾರವಾಗಿ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು, ಇವತ್ತು ಸಂಜೆ ನಡೀತಕ್ಕಂಥ CLP ಸಭೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಈ ಒಂದು ಶೋಷಿತ ವರ್ಗದ ದಲಿತ ಸಮುದಾಯದ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಿಮ್ಮನ್ನು ಹಳ್ಳಿಗಳಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಎಚ್ಚರಿಸ್ತಾ ಇದ್ದೀನಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ದಲಿತರ ಮತಗಳನ್ನು ಕೇಳಲಿಕ್ಕೆ ಬಿಡೋದಿಲ್ಲ. ಆ ರೀತಿಯ ಜನಾಂದೋಲನವನ್ನು ಇಡೀ ರಾಜ್ಯವ್ಯಾಪ್ತಿ ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಂಚನೆಯನ್ನು ಮಾಡಿದ್ರು, ಪರಮೇಶ್ವರ್ ಅವರಿಗೆ ವಂಚನೆಯನ್ನು ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ. ಯಾರಿಗಾರಾಗಲಿ ಒಬ್ಬ ದಲಿತರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತಕ್ಕಂಥದ್ದು ಈ ಸಮಾಜದ ದಲಿತ ಸಮುದಾಯದ 100ಕ್ಕೆ 100 ಭಾಗ ಇವತ್ತು ಕೂಗಿದೆ. ಆ ಕೂಗನ್ನು ನೀವು ಇವತ್ತು ಸಮನ ಮಾಡೋದ್ರ ಮೂಲಕ ನಾಳೆ ಇವತ್ತು ಸಂಜೆ ನಡೀತಕ್ಕಂಥ CLP ಸಭೆಯಲ್ಲಿ ದಲಿತ ಮುಖ್ಯಮಂತ್ರಿನ ಘೋಷಣೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ಗೆ ಈ ರಾಜ್ಯದಲ್ಲಿ ಉಳಿಗಾಲ. ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ಸನ್ನು ಸಂಪೂರ್ಣ ಎಳೆಮುರಿ ಕಟ್ಟಿ ಮನೆ ಕಳಿಸ್ತಕ್ಕಂಥ ಕಾಲ ದೂರ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ಮಾಜಿ ಸಚಿವ ದಿವಂಗತ ವೆಂಕಟರಮಣಪ್ಪ ಅವರ ನಿಧನದ ಸುದ್ದಿ ಕೇಳಿ ಅಮೆರಿಕ ಪ್ರವಾಸ ಮೊಟಕುಗೊಳಿಸಿ ಮರಳಿದ ಶಾಸಕ KN ರಾಜಣ್ಣ ಇಂದು ಹನುಮಂತಪ್ಪ ಹಳ್ಳಿಯ ಅವರ ತೋಟದ ಮನೆಗೆ ಭೇಟಿ ನೀಡಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ KN ರಾಜಣ್ಣ, ವೆಂಕಟರಮಣಪ್ಪ ಕೇವಲ ರಾಜಕಾರಣಿಯಾಗಿರಲಿಲ್ಲ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ನೇಹಿತ ಮತ್ತು ಮಾರ್ಗದರ್ಶಕರಾಗಿದ್ದರು. ಎಲ್ಲ ಸಂದರ್ಭದಲ್ಲೂ ಶುಭ ಹಾರೈಸ್ತಾ ಇದ್ದ ಅವರು ನಮ್ಮನ್ನ ಅಗಲಿರೋದು ನನಗೆ ಭರಿಸಲಾರದ ನೋವನ್ನ ತಂದಿದೆ. ಅವರ ಕುಟುಂಬಕ್ಕೆ ಆಗಿರುವ ನಷ್ಟಕ್ಕಿಂತ ಹೆಚ್ಚಿನ ನಷ್ಟ ನನಗೆ ಆಗಿದೆ ಅಂತ ಕಣ್ಣೀರು ಹಾಕಿದ್ರು. ಅಂತಾರಾಷ್ಟ್ರೀಯ ಸಹಕಾರಿ ಸಮ್ಮೇಳನದಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಲು ನಾನು ಅಮೆರಿಕಾಗೆ ಹೋಗ್ತಾ ಇದ್ದೆ. ಸುದ್ದಿ ತಿಳಿದ ತಕ್ಷಣ ಎಲ್ಲ ಕಾರ್ಯಕ್ರಮಗಳನ್ನ ರದ್ದುಗೊಳಿಸಿ ವಾಪಸ್ ಬಂದಿದ್ದೇನೆ. ಬೇರೆ ಯಾವುದೇ ಕಾರ್ಯಕ್ರಮಕ್ಕಿಂತ ನನ್ನ ಸ್ನೇಹಿತನ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವುದೇ ನನಗೆ ಮುಖ್ಯವಾಗಿತ್ತು. ಅದನ್ನೇ ನನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದೇನೆಂದು ತಿಳಿಸಿದ್ರು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಬ್ಬ ರಾಜಕಾರಣಿ ಅಂತ ಹೇಳೋದಕ್ಕೆ ಬದಲಾಗಿ ಒಬ್ಬ ಸ್ನೇಹಿತನಲ್ಲಿ ನಾನು ಬಹಳಷ್ಟು ಜನ ನೋಡಿದ್ದೇನೆ. ಇಂತಹ ಒಬ್ಬ ಉತ್ತಮವಾದಂತಹ ಸ್ನೇಹಿತ, ಮಾರ್ಗದರ್ಶಕ, ಎಲ್ಲ ರೀತಿಯಲ್ಲೂ ಕೂಡ ಶುಭವನ್ನು ಆಶಿಸತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ವೆಂಕಟರಮಣಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ.
ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಸಾಂತ್ವನವನ್ನು ಕುಟುಂಬಕ್ಕೂ ಹೇಳಿದ್ದಾರೆ. ಪಾರ್ಥಿವ ಶರೀರಕ್ಕೆ ಗೌರವವನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ನಾವು ಕೂಡ ಸನ್ಮಾನ್ಯ ರಘುವೀರೆಡ್ಡಿ ಸಾಹೇಬರು ಅವರು ಕೂಡ ನಿಮಗೆಲ್ಲ ಗೊತ್ತಿದೆ, ನಾನು ಪರಿಚಯ ಹೇಳೋದಿಲ್ಲ. ನಮ್ಮ ಮುದ್ದಣ್ಣಗೌಡರು ಕೂಡ ಅಷ್ಟೇ. ಇನ್ನು ಬಹಳಷ್ಟು ಜನ ಈ ಕಡೆ ಆಂಧ್ರ ಪ್ರದೇಶದ ಸಚಿವರುಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು ಎಲ್ಲ ಪಕ್ಷದವರು ಬಂದಿರತಕ್ಕಂಥದ್ದು. ಹಾಗೆ ಇಲ್ಲಿ ಕರ್ನಾಟಕದಿಂದನೂ ಅಷ್ಟೇ ಮುಖ್ಯಮಂತ್ರಿಗಳು ಏನು ಸಿದ್ದರಾಮಯ್ಯನವರೇ ಅಂತ ಅಲ್ಲ, ಜೊತೆಯಲ್ಲಿ ಸಚಿವರಾದಂಥ ಜಾರ್ಜ್ ಅವರು ಮತ್ತು ಜಮೀರ್ ಅವರು ಬಂದಿದ್ದಾರೆ. ಹಾಗೆಯೇ ಇಲ್ಲಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕಾರಜೋಳರವರು ಕೂಡ ಬಂದು ಸಂತಾಪವನ್ನು ಸೂಚಿಸಿ ಅವರ ಪಾರ್ಥಿವ ಶರೀರಕ್ಕೆ ತಮ್ಮ ನಮನವನ್ನು ಸಲ್ಲಿಸಿರ್ತಕ್ಕಂಥದ್ದು. ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಆಭಾರಿನೂ ಕೂಡ ಆಗಿದ್ದೇನೆ ಮತ್ತು ಅವರನ್ನು ಕೂಡ ನಮ್ಮ ಜೀವಮಾನದ ಅವಧಿಯಲ್ಲಿ ಅವರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನು ಉಳ್ಳಂತಹ ಸನ್ಮಾನ್ಯ ವೆಂಕಟರಮಣಪ್ಪನವರು ಅವರ ನಿಧನ ನನಗಂತೂ ಭರಿಸಲಾಗದಷ್ಟು ನಷ್ಟ ಆಗಿದೆ. ಅವರ ಕುಟುಂಬಕ್ಕಿಂತ ಹೆಚ್ಚು ನನಗೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಭಗವಂತ ದೊರಕಿಸ್ಕೊಡ್ಲಿ. ಜೊತೆಯಲ್ಲಿ ಅವರ ಕುಟುಂಬಕ್ಕೂ ಕೂಡ ಅವರ ಅಗಲಿಕೆಯನ್ನು ತಡಿತಕ್ಕಂಥ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತೇನೆ. 2 ದಿವಸದ ಮುಂಚೆ ಮಾತ್ರ ಅಮೇರಿಕಕ್ಕೆ ಹೋದೆ. ನನಗಲ್ಲಿ 2 ದಿವಸ ಒಂದು ಕೋಆಪರೇಟಿವ್ ಕಾನ್ಫರೆನ್ಸ್ ಇತ್ತು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಸೋಸಿಯೇಷನಿಂದ ಒಂದು ಸಿಂಪೋಸಿಯಂನಲ್ಲಿ ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಇವತ್ತು ನನಗೆ ಇದು ವಿಷಯ ತಿಳಿದ ಕೂಡಲೇ ನನಗೆ ಎಲ್ಲ ಕಾರ್ಯಕ್ರಮಗಳಿಗಿನ್ನ ಅವರ ಅಂತಿಮ ದರ್ಶನ, ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಪ್ರಾಮುಖ್ಯ ಅಂಥೇಳಿ ನಾನು ಅಲ್ಲಿಂದ ಬಂದಿದ್ದೇನೆ ಹೊರತು ನಾನು ಇನ್ಯಾವುದೇ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿಲ್ಲ. ಅದರಿಂದ ನಾನು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನನ್ನ ಒಂದು ಆದ್ಯ ಕರ್ತವ್ಯ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.